ಎಐ ಮಾತಾಡುತ್ತಿದೆ ಕೇಳಿ. ಕವನ ವಾಚನ. ರಚನೆ ವಾಚನ ಸಾಯಿನಾಥ್ ಎಚ್ ನಾಯ್ಕ್ ಅಂಕೋಲ. ಎಐ ಇದು ಇಂದಿನ ಜಾಗತಿಕ ಸ್ಪರ್ಧಾತ್ಮಕ ತಂತ್ರಜ್ಞಾನದಲ್ಲಿ ತನ್ನದೇ ಆದ ದಾಪುಗಾಲ ನೀಡುತ್ತಿದೆ. ಮನುಷ್ಯನಿಗೋಸ್ಕರ ನಿರ್ಮಿಸಿದ ಈ ಹೊಸ ತಂತ್ರಜ್ಞಾನ ಮನುಷ್ಯನಿಗೆ ವರದಾನವಾಗಲಿ. ಇಂದು ಜಗತ್ತಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಐನ ಸದ್ಬಳಕೆ ಹಾಗೂ ದುರ್ಬಳಕೆ ಎರಡನ್ನೂ ನಾವು ನೋಡುತ್ತಿದ್ದೇವೆ. ಈ ಎಐ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಸದ್ಬಳಕೆಯಾಗಲಿ, ದುಡಿಯುವ ಕೈಗಳನ್ನು ಕಟ್ಟಿಹಾಕದಿರಲಿ ಎಂಬುದೇ ಈ ನನ್ನ ಕವನದ ಉದ್ದೇಶ. ಎಐ ತಂತ್ರಜ್ಞಾನದಿಂದ ಯುವಜನತೆ ಮೇಲಾಗಿರುವ ಪರಿಣಾಮ, ಆತಂಕ, ಬವಣೆಯ ಕುರಿತಾದ ಒಂದು ಕವನ. ನನ್ನ ಈ ಎಐ ಮಾತಾಡುತ್ತಿದೆ ಕೇಳಿ. ನಮಸ್ಕಾರ, ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿನಾಥ್ ಎಚ್ ನಾಯ್ಕ್. ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ. ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಎಐ ಮಾತನಾಡುತ್ತಿದೆ ಕೇಳಿ. ಎಐ ಮಾತನಾಡುತ್ತಿದೆ ಕೇಳಿ. ಮನುಷ್ಯ ತಯಾರಿಸಿದ ಕೃತಕ ಬುದ್ಧಿಮತ್ತೆ ಎಐ ನ ಉಪಯೋಗಗಳು ಹಾಗೂ ಅದರಿಂದ ಆಗುವ ಹಾನಿಗಳ ಕುರಿತಾದ ಒಂದು ಪುಟ್ಟ ಕವನ ವಾಚನ. ಎಐ ಮಾತಾಡುತ್ತದೆ ಕೇಳಿ. ಎಐ ಮಾತಾಡುತ್ತಿದೆ ಕೇಳಿ. ನಾನು ಎಐ ಮಾತಾಡುತ್ತಿದ್ದೇನೆ, ನೀವೇ ತುಂಬಿದ ಕೃತಕ ಬುದ್ಧಿಮತ್ತೆ ನೋಡಿ ಇಷ್ಟು ದೇಹರಾಗಿದ್ದೇನೆ. ನಾನು ಎಐ ಮಾತಾಡುತ್ತಿದ್ದೇನೆ, ನೀವೇ ತುಂಬಿದ ಕೃತಕ ಬುದ್ಧಿಮತ್ತೆ ನೋಡಿ ಇಷ್ಟು ತಯಾರಾಗಿದ್ದೇನೆ. ನೀವೆಲ್ಲ ತಿಳಿದದ್ದು ನಾಲ್ಕೇ ಯುಗವೇನೋ, ಈಗ ನನ್ನಿಂದ ಪ್ರಾರಂಭವಾಗಿದೆ ನೋಡಿ ಎ ಯುಗದ ತಂತ್ರಜ್ಞಾನವೇನೋ. ನೀವೆಲ್ಲ ತಿಳಿದದ್ದು ನಾಲ್ಕೇ ಯುಗವೇನೋ, ಈಗ ನನ್ನಿಂದ ಪ್ರಾರಂಭವಾಗಿದೆ ನೋಡಿ ಎ ಯುಗದ ತಂತ್ರಜ್ಞಾನವೇನೋ. ದ್ವಾಪರದಿ ಬಲ ಭೀಮನ ಹೆಸರು ಕೇಳಿರಬೇಕು ನೀವು. ಕೇಳಿರಬೇಕು ನೀವು. ಹಾಗೆ ಈ ಕಲಿಯುಗಕ್ಕೆ ಕೊಟ್ಟರೆ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುವೆವು ನಾವು. ದ್ವಾಪರದಿ ಬಲ ಭೀಮನ ಹೆಸರು ಕೇಳಿರಬೇಕು ನೀವು. ಹಾಗೆ ಈ ಕಲಿಯುಗದಿ ಕೊಟ್ಟರೆ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುವೆವು ನಾವು. ನಮಗೇನು ಸ್ವಂತ ಬುದ್ಧಿ ಇಲ್ಲ ಸ್ವಾಮಿ. ನೀವೇ ನನ್ನೊಳು ತುಂಬಿದ ಕೃತಕ ಬುದ್ಧಿಮತ್ತೆ, ನಿಮಗೆ ನಾನು ಉಲ್ಟಾ ಹೊಡಿತೀಯನು ನೋಡಿ. ನಮಗೇನು ಸ್ವಂತ ಬುದ್ಧಿ ಇಲ್ಲ ಸ್ವಾಮಿ, ನೀವೇ ನನ್ನೊಳು ತುಂಬಿದ ಕೃತಕ ಬುದ್ಧಿಮತ್ತೆ, ನಿಮಗೆ ನಾನು ಉಲ್ಟಾ ಹೊಡಿತೀಯನು ನೋಡಿ. ಶಿಕ್ಷಣ, ವೈದ್ಯಕೀಯ, ಎಂಜಿನಿಯರಿಂಗ್ನಿಂದ ಎಲ್ಲ ಕ್ಷೇತ್ರದಲ್ಲೂ ನನ್ನದೇ ಮಿಂಚು. ಎಂಜಿನಿಯರಿಂಗ್ ಎಲ್ಲ ಕ್ಷೇತ್ರದಲ್ಲೂ ನನ್ನದೇ ಮಿಂಚು. ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವ ಲಕ್ಷಾಂತರ ನೌಕರರು ನನಗೆ ಹೊಂದಿಕೊಳ್ಳದಿದ್ದರೆ ನಾ ಮಾಡುವೆ ಸಂಚು. ಶಿಕ್ಷಣ, ವೈದ್ಯಕೀಯ, ಎಂಜಿನಿಯರಿಂಗ್ನಿಂದ ಎಲ್ಲ ಕ್ಷೇತ್ರದಲ್ಲೂ ನನ್ನದೇ ಮಿಂಚು. ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವ ಲಕ್ಷಾಂತರ ನೌಕರರು ನನಗೆ ಹೊಂದಿಕೊಳ್ಳದಿದ್ದರೆ ನಾ ಮಾಡುವೆ ಸಂಚು. ನಿಮ್ಮ ಮೊಬೈಲಲ್ಲಿ ಪ್ರತಿಯೊಂದರಲ್ಲೂ ಹರಿದಾಡುತ್ತೀಯೇನು ಎಐ ಬೇರೆ ಬೇರೆ ಮೂಲದಿ. ನಿಮ್ಮ ಮೊಬೈಲ್ನಲ್ಲೇ ಪ್ರತಿಯೊಂದರಲ್ಲೂ ಹರಿದಾಡುತ್ತೀಯೇನು ಎಐ ಬೇರೆ ಬೇರೆ ಮೂಲದಿ. ನೀವು ನನ್ನ ಮೈ ಮರೆತು ನೋಡುತ್ತಿರುವಿರಿ ಏನೋ ಆನಂದದಿ. ನಿಮ್ಮ ಮೊಬೈಲಲ್ಲಿ ಕಂಪ್ಯೂಟರಲ್ಲಿ ಎಐ ಜ್ಯೋತಿಷಿಯಾಗಿ ಬರುವೆ. ಮುಂದೊಂದು ದಿನ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ನಾನೇ ಪಾಠವನ್ನೂ ಮಾಡುವೆ. ನಿಮ್ಮ ಮೊಬೈಲಲ್ಲಿ ಕಂಪ್ಯೂಟರಲ್ಲಿ ಎಐ ಜ್ಯೋತಿಷಿಯಾಗಿ ಬರುವೆ. ಮುಂದೊಂದು ದಿನ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ನಾನೇ ಪಾಠವನ್ನೂ ಮಾಡುವೆ. ಸರ್ಕಾರಿ ನೌಕರರ ಹಾಜರಾತಿಯನ್ನು ಎಐದಿಂದಲೇ ಪ್ರಾರಂಭಿಸುವೆ. ಸರ್ಕಾರಿ ಹಾಜರಾತಿಯನ್ನು ಎಐದಿಂದಲೇ ಪ್ರಾರಂಭಿಸುವೆ. ಬಿಟ್ಟರೆ ಉಪಗ್ರಹದೊಂದಿಗೆ ಮಂಗಳ ಗ್ರಹದಲ್ಲಿ ಇಳಿದ ಮೊದಲ ಎಐ ಮಾನವನಾಗುವೆ. ಬಿಟ್ಟರೆ ಉಪಗ್ರಹದೊಂದಿಗೆ ಮಂಗಳ ಗ್ರಹಕ್ಕೆ ತೆರಳಿದ ಮೊದಲ ಎಐ ಮಾನವನಾಗುವೆ. ನಾನು ಇಲ್ಲವೆನ್ನುವುದಿಲ್ಲ, ನನಗೆ ಎಲ್ಲ ತಿಳಿದಿದೆ ಎಂದಲ್ಲ. ನೀವು ತುಂಬಿದಷ್ಟು ಜ್ಞಾನಕ್ಕೆ ಸೀಮಿತವಾಗಿರುವನು ನಾನು. ಆದರೂ ನನ್ನ ಮೇಲೆ ನಿಮಗೆ ಹೊಟ್ಟೆ ಕಿಚ್ಚು ಏನು? ನೀವು ತುಂಬಿದಷ್ಟು ಜ್ಞಾನಕ್ಕೆ ಸೀಮಿತವಾಗಿರುವನು ನಾನು, ಆದರೂ ನನ್ನ ಮೇಲೆ ನಿಮಗೆ ಹೊಟ್ಟೆ ಕಿಚ್ಚು ಏನು? ಮುಂದೆ 10-15 ವರ್ಷಗಳಲ್ಲಿ ನಾನೇ ಎಐ ಎಲ್ಲೆಡೆ ಸಾರ್ವಭೌಮ. ಮುಂದಿನ 10-15 ವರ್ಷಗಳಲ್ಲಿ ನಾನೇ ಎಐ ಎಲ್ಲ ಕಡೆ ಸಾರ್ವಭೌಮ.
ನಿಮ್ಮ ಮಕ್ಕಳು ಮನೆಯವರೆಲ್ಲ ನನ್ನ ಕಲಿತರೆ ಮಾತ್ರ ಬದುಕಲಿ ಮುಂದೆ ಬರುವ. ಮುಂದೆ 10-15 ವರ್ಷಗಳಲ್ಲಿ ನಾನೇ ಎಲ್ಲೆಡೆ ಸಾರ್ವಭೌಮ. ನಿಮ್ಮ ಮಕ್ಕಳು ಮನೆಯವರೆಲ್ಲ ನನ್ನ ಕಲಿತರೆ ಮಾತ್ರ ಬದುಕಲಿ ಮುಂದೆ ಬರುವ. ಈಗಾಗಲೇ ಕಂಪನಿಗಳಲ್ಲಿ, ಸರ್ಕಾರದಲ್ಲಿ ಎಷ್ಟೋ ಜನರ ಕೆಲಸವನ್ನು ನಾನೊಬ್ಬನೇ ಮಾಡಿ ಮುಗಿಸಿರುವೆ. ಈಗಾಗಲೇ ಕಂಪನಿಗಳಲ್ಲಿ, ಸರ್ಕಾರಗಳಲ್ಲಿ ಎಷ್ಟೋ ಜನರ ಕೆಲಸವನ್ನು ನಾನೊಬ್ಬನೇ ಮಾಡಿ ಮುಗಿಸಿರುವೆ. ಲಕ್ಷಾಂತರ ಜನರ ಹೊಟ್ಟೆ ಹೊಡೆದು ನಾ ಖುಷಿಯಿಂದ ಮೇಲೆ ಬರುತ್ತಿರುವೆ. ಈಗಾಗಲೇ ಕಂಪನಿಗಳಲ್ಲಿ, ಸರ್ಕಾರದಲ್ಲಿ ಎಷ್ಟೋ ಜನರ ಕೆಲಸವನ್ನು ನಾನೊಬ್ಬನೇ ಮಾಡಿ ಮುಗಿಸಿರುವೆ. ಲಕ್ಷಾಂತರ ಜನರ ಹೊಟ್ಟೆಯನ್ನು ಹೊಡೆದು ನಾ ಖುಷಿಯಿಂದ ಮೇಲೆ ಬರುತ್ತಿರುವೆ. ಅವರ ಚಿಂತೆ ಆದ ನನಗಂತೂ ಇಲ್ಲ. ಅವರ ಚಿಂತೆ ಆದ ನನಗಂತೂ ಇಲ್ಲ. ಏಕೆಂದರೆ ನನ್ನ ಪೂರ್ತಿ ಕಲಿತರೆ ಮಾತ್ರ ನಿಮ್ಮ ಬದುಕೆಲ್ಲ. ಅವರ ಚಿಂತೆ ಆದ ನನಗಿಲ್ಲ. ಏಕೆಂದರೆ ನನ್ನ ಪೂರ್ತಿ ಕಲಿತರೆ ಮಾತ್ರ ನಿಮ್ಮ ಬದುಕೆಲ್ಲ. ಮುಂದೆ ಪ್ರಾಥಮಿಕ ಹಂತದಲ್ಲೇ ಸರ್ಕಾರ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಭದ್ರ ಬುನಾದಿ ಹಾಕಬೇಕಾಗಿದೆ. ಇದು ಅನಿವಾರ್ಯ. ಮುಂದೆ ಪ್ರಾಥಮಿಕ ಹಂತದಲ್ಲೇ ಸರ್ಕಾರ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಭದ್ರ ಬುನಾದಿ ಹಾಕಬೇಕಾಗಿದೆ. ಇದು ಇಂದಿನ ಅನಿವಾರ್ಯ. ಮನುಜನ ಕೆಲಸ ಮಾಡುವ ಕೈಗಳು ಕೆಳಗಿಳಿದು ಬಾಡುವವು. ಮನುಜನ ಕೆಲಸ ಮಾಡುವ ಕೈಗಳು ಕೆಳಗಿಳಿದು ಬಾಡುವವು. ಇನ್ನು ಮುಂದೆ ಸರ್ಕಾರದ ಆಡಳಿತದಲ್ಲೂ ನಾನೇ ಆಗಿ ಬರುವೆ. ಇನ್ನು ಮುಂದೆ ಸರ್ಕಾರದ ಆಡಳಿತದಲ್ಲೂ ನಾನೇ ಆಗಿ ಬರುವೆ. ಸರ್ಕಾರದ ಹಂತದ ಕೆಲಸಗಳನ್ನು ಮುಗಿಸಿ ಅವರಿಂದ ಶಹವಾಸ್ ಎನಿಸಿಕೊಳ್ಳುವೆ. ಇನ್ನು ಮುಂದೆ ಸರ್ಕಾರದ ಪ್ರತಿ ಆಡಳಿತದಲ್ಲೂ ನಾನೇ ಆಗಿ ಬರುವೆ. ಸರ್ಕಾರದ ಪ್ರತಿ ಹಂತದ ಕೆಲಸಗಳನ್ನು ಮುಗಿಸಿ ಅವರಿಂದ ಶಹವಾಸ್ ಎನಿಸಿಕೊಳ್ಳುವೆ. ಕಲಿಯುತ್ತಿರುವ ಎಷ್ಟೋ ಯುವಕರ ಭವಿಷ್ಯವನ್ನು ಮೆಲ್ಲನೆ ಅಲ್ಲಾಡಿಸುವೆ. ಕಲಿಯುತ್ತಿರುವ ಎಷ್ಟೋ ಯುವ ಜನತೆಯ ಭವಿಷ್ಯವನ್ನು ನಾನು ಮೆಲ್ಲನೆ ಅಲ್ಲಾಡಿಸುವೆ. ಸರ್ಕಾರದ ಹಂತಗಳಲ್ಲಿ ಯುವ ಜನತೆಯ ನೇಮಕಾತಿಯನ್ನೇ ನಿಲ್ಲಿಸುವೆ. ಸರ್ಕಾರದ ಪ್ರತಿ ಹಂತದಲ್ಲಿ ಯುವ ಜನತೆಯ ನೇಮಕಾತಿಯನ್ನೇ ನಿಲ್ಲಿಸುವೆ. ಇದು ಆದ ನನ್ನ ಸ್ವಯಂ ಪ್ರತಾಪ ವರ್ಣನೆ. ಇದು ಆದ ನನ್ನ ಸ್ವಯಂ ಪ್ರತಾಪ ವರ್ಣನೆ. ನಿಮ್ಮ ಮನಸ್ಸು ಬೆಚ್ಚಿ ಬಿದ್ದಿರಬೇಕು ಸಣ್ಣನೆ. ಇದು ಆದ ನನ್ನ ಸ್ವಯಂ ಪ್ರತಾಪ ವರ್ಣನೆ. ನಿಮ್ಮ ಮನಸ್ಸು ಬೆಚ್ಚಿ ಬಿದ್ದಿರಬೇಕು ಸಣ್ಣನೆ. ಮನುಷ್ಯ ನಿರ್ಮಿತ ಯಾವುದೇ ಕೃತಕ ಬುದ್ಧಿಮತ್ತೆಗಳು ಮನುಷ್ಯನಿಗೆ ತಿರುಗುಬಾಣವಾಗದಿರಲಿ. ಮನುಷ್ಯ ನಿರ್ಮಿತ ಯಾವುದೇ ಕೃತಕ ಬುದ್ಧಿಮತ್ತೆಗಳು ಮನುಷ್ಯನಿಗೆ ತಿರುಗುಬಾಣವಾಗದಿರಲಿ. ಈ ಎಐನಿಂದ ಸರ್ಕಾರ ಕೋಟ್ಯಾಂತರ ಉದ್ಯೋಗ ಸೃಷ್ಟಿ ಮಾಡಲಿ. ಈ ಎಐನಿಂದ ಸರ್ಕಾರ ಯುವಜನತೆಗೆ ಕೋಟ್ಯಾಂತರ ಉದ್ಯೋಗ ಸೃಷ್ಟಿ ಮಾಡಲಿ. ಜನಸಾಮಾನ್ಯರ ಬದುಕಿಗೆ ಹೊಸ ಆಧಾರ ಸ್ತಂಭವಾಗಲಿ. ಈ ಎಐನಿಂದ ಸರ್ಕಾರ ಯುವಜನತೆಗೆ ಕೋಟ್ಯಾಂತರ ಉದ್ಯೋಗ ಸೃಷ್ಟಿ ಮಾಡಲಿ. ಇದು ಜನಸಾಮಾನ್ಯರ ಬದುಕಿಗೆ ಹೊಸ ಆಧಾರವಾಗಲಿ. ಎಐ ತಂತ್ರಜ್ಞಾನದಿಂದ ಜ್ಞಾನಾರ್ಜನೆಗೂ ದಾರಿದೀಪವಾದರೆ, ಹೊಸ ದಾರಿದೀಪವಾದರೆ, ಇದೇ ಎಐ ಬಳಸಿಕೊಂಡು ಕೆಟ್ಟ ಕೆಲಸಕ್ಕೂ ಉಪಯೋಗಿಸುವರು. ಎಚ್ಚರ, ಇದು ದೇಶಕ್ಕೆ ಅಂಧಕಾರಕ್ಕೂ ಕೂಪವಾದರೆ. ಎಐ ತಂತ್ರಜ್ಞಾನದಿಂದ ಜ್ಞಾನಾರ್ಜನೆಗೂ ದಾರಿದೀಪವಾದರೆ, ಇದೇ ಎಐ ಬಳಸಿಕೊಂಡು ಕೆಟ್ಟ ಕೆಲಸಕ್ಕೂ ಉಪಯೋಗಿಸುವರು. ಎಚ್ಚರ, ಇದು ದೇಶಕ್ಕೆ ಅಂಧಕಾರದ ಕೂಪವಾದರೆ. ಬರುತ್ತಿರುವ ಈ ಎಐ ಯುಗವನ್ನು ಒಳಿತನ್ನೇ ತರಲಿ ಎನ್ನುವುದೇ ಈ ಕವಿಯ ಆಶಯ. ಬರಲಿರುವ ಈ ಎಐ ಯುಗ ಒಳಿತನ್ನೇ ತರಲಿ ಎಂಬುದೇ ಈ ಕವಿಯ ಆಶಯ. ಕೆಲಸ ಮಾಡುವ ಕೈಗಳು ಎಂದು ಬರಿದಾಗದಿರಲಿ ಎಂಬುದೇ ಓ ಎಐ ನಿನಗೆ ಈ ಕವನದ ಭಿನ್ನಹ. ಬರಲಿರುವ ಈ ಎಐ ಯುಗ ಒಳಿತನ್ನೇ ತರಲಿ ಎಂಬುದೇ ಈ ಕವಿಯ ಆಶಯ. ಕೆಲಸ ಮಾಡುವ ಕೈಗಳು ಎಂದು ಬರಿದಾಗದಿರಲಿ ಎಂಬುದೇ ಓ ಎಐ ನಿನಗೆ ಈ ಕವನದ ಕವಿಯ ಭಿನ್ನಹ. ಎಐ ಮಾತಾಡುತ್ತದೆ ಕೇಳಿ. ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ತಮ್ಮ ಅಭಿಪ್ರಾಯವನ್ನು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಬಹುದಾಗಿದೆ. ನಮಸ್ಕಾರ, ವಂದನೆಗಳು. ಕವನದ ಮನೆಯನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ. ನಮಸ್ಕಾರ, ವಂದನೆಗಳು.